ಇನ್ನು ಗಿರೀಶ್ ಮಠಣ್ಣವರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಏನಂತ ಹೇಳಿದ್ರೆ, ಈ ರೌಡಿ ಶೀಟರ್ ಒಬ್ಬರನ್ನ ಮಾನವ ಹಕ್ಕು ಅಧಿಕಾರಿ ಅಂತ ಹೇಳಿ ಏನು ಪರಿಚಯ ಮಾಡಿಸಿದ್ರಲ್ಲ ಗಿರೀಶ್ ಮಠಣ್ಣವರ್, ಜನರ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಗಿರೀಶ್ ಮಠಣ್ಣವರ್ ವಿರುದ್ಧ ಈಗ ಕೇಸ್ ದಾಖಲು ಮಾಡ್ಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ. ಒಬ್ರಿಗಾಗಲೇ ಹಿಂದೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅದರ ಜೊತೆಗೆ ಈಗ ಸುಮೋಟೋ ಕೇಸ್ ಹಾಕೊಳ್ಳೋದಕ್ಕೆ ಪೊಲೀಸರು ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಇನ್ಫ್ಯಾಕ್ಟ್ ಪೊಲೀಸರ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಒಬ್ಬ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ಹೇಳಿ ಗಿರೀಶ್ ಮಠಣ್ಣವರ್ ಒಬ್ಬರನ್ನ ಪರಿಚಯ ಮಾಡಿಸಿದ್ರು. ಬಟ್ ನಿನ್ನೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು ಗಿರೀಶ್ ಮಠಣ್ಣವರ್. ಒಬ್ಬ ವ್ಯಕ್ತಿ ಬಂದು ನಾನು NHRCಯ ಸದಸ್ಯ ಅಂಥೇಳಿ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟಾಗ ಆತನ ನೋಡಿ ನಾನು ಆತ ಇರಬಹುದು, NHRCಯಲ್ಲಿ ಆತ ಕೂಡ ಸದಸ್ಯ ಇರಬಹುದು ಅಂಥೇಳಿ ನಾನು ಮಾತನಾಡಿದ್ದೆ ಅನ್ನುವಂಥದ್ದನ್ನು ಅಷ್ಟೇ ನಾನು ಹೇಳಿದ್ದು. ಆತ ಬಂದು ನನಗೇನು ನಾನು ರೌಡಿ ಶೀಟರ್ ಅಂತ ಹೇಳಿ ಕಾರ್ಡ್ ಕೊಟ್ಟಿರಲಿಲ್ಲ ಅನ್ನುವಂಥದ್ದನ್ನು ಗಿರೀಶ್ ಮಠಣ್ಣವರ್ ಹೇಳಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಏನು ಹೇಳಿಕೆಯನ್ನು ಕೊಟ್ಟರು ಅಂದರೆ, ರಾಜ್ಯದ ಜನರಿಗೆ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ದೃಷ್ಟಿಯಿಂದ ಸುಮೋಟೋ ಕೇಸ್ ದಾಖಲಾಗುವಂಥ ಸಾಧ್ಯತೆಗಳಿವೆ. ಸದ್ಯಕ್ಕೆ ಈಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬಹುಶಃ ಕೇಸ್ ಹಾಕ್ಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಅದರ ಬಗ್ಗೆ ಸಿದ್ಧತೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಕ್ಕಿರುವಂಥ ಇನ್ಸೈಡ್ ಡೀಟೇಲ್ಸ್. ಯಾಕೆ ಇಲ್ಲೇನು ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಇಲ್ಲೇನು ಹೆದರ್ಕೊಂಡು ಓಡಿ ಹೋಗಲಿಲ್ಲ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ಇಲ್ಲೇನು ಹೆದರ್ಕೊಂಡು ಓಡಿ ಹೋಗಲಿಲ್ಲ. ನಮ್ಮ ಜೊತೆಗೆ ಹ್ಯೂಮನ್ ರೈಟ್ ಕಮಿಷನ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಸೊ ಲೆಟ್ ಅಸ್ ಸಿ ಯಾಕೆ ನೋಡಿ, ಇದೇ ವಿಚಾರ ಆವತ್ತು ಸ್ಟೇಷನ್ಗೆ ಬಂದಂತಹ ಗಿರೀಶ್ ಮಠಣ್ಣವರ್ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬಂದಾಗ ಅವರ ಜೊತೆಗೆ ಆ ಬ್ಲೇಸರ್ ಹಾಕ್ಕೊಂಡು ನಿಂತಿದ್ದಾರಲ್ಲ, ಬ್ಲೂ ಕಲರ್ ಬ್ಲೇಸರು, ಆ ವ್ಯಕ್ತಿ ಕೂಡ ಇದ್ದರು. ಸೊ ಆತ ಗಿರೀಶ್ ಮಠಣ್ಣವರ್ಗೆ ಪರಿಚಯ ಮಾಡ್ಕೊಂಡಿದ್ದು ನಾನು ಮಾನವ ಹಕ್ಕುಗಳ ಆಯೋಗದ ಒಬ್ಬ ಅಧಿಕಾರಿ ಅನ್ನುವಂಥದ್ರ ಬಗ್ಗೆ. ಸೊ ಹಾಗಾಗಿ ಅದನ್ನೇ ಗಿರೀಶ್ ಮಠಣ್ಣವರ್ ಕೂಡ ಹೇಳಿದ್ರು. ಅಂದರೆ ನಾವಿಲ್ಲಿಗೆ ಬಂದಿದ್ದೀವಿ, ನಾವೇನು ಹೆದರ್ಕೊಳ್ತಾ ಇಲ್ಲ, ನಮ್ಮ ಜೊತೆಗೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ಹೇಳಿದ್ರು. ಬಟ್ ಅದಾದಮೇಲೆ ಗೊತ್ತಾಗಿದ್ದು ಈ ಮದನ್ ಬೊಗ್ಡಿ ಏನಿದ್ದಾರೆ, ಈತ ಒಬ್ಬ ರೌಡಿ ಶೀಟರ್. ಈತನ ಮೇಲೆ ಸಾಕಷ್ಟು ಪ್ರಕರಣಗಳಿದ್ವು. ಒಂದು ಪ್ರಕರಣದಲ್ಲಿ ಈಗಾಗಲೇ ಖುಲಾಸೆ ಆಗಿದೆ, ಬಟ್ ಸ್ಟಿಲ್ ರೌಡಿ ಶೀಟರ್ ಆಗೇ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು. ಅದ್ರ ಬಗ್ಗೆ TV9ನಲ್ಲೂ ಕೂಡ ವರದಿಯನ್ನು ಪ್ರಸಾರ ಮಾಡಿದ್ವಿ. ಅದಾದ ನಂತರ ನಿನ್ನೆ ಗಿರೀಶ್ ಮಠಣ್ಣವರ್ ಇದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು. ಬಟ್ ಈಗ ಇವ್ರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲು ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ನಡೀತಾ ಇದೆ.